ಲಿಂಗಾಯತ ಶಾಸಕರ ಸಭೆ ನಡೆದದ್ದಾದ್ರೂ ಯಾಕೆ ಬಹಳಷ್ಟು ಚರ್ಚೆಗಳಾಗ್ತಾ ಇದೆ. ಅದರಲ್ಲಿ ಪ್ರಮುಖವಾಗಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಬದಲಾವಣೆಗೆ ಏನಾದರೂ ಈ ಲಿಂಗಾಯತ ಶಾಸಕರು ಒಂದಾದ್ರ? 21 ವೀರಶೈವ ಲಿಂಗಾಯತ ಶಾಸಕರು ಸಭೆಯಲ್ಲಿ ಭಾಗಿಯಾಗಿತ್ತು. ಹಾಗಾದ್ರೆ ಈ ಸಭೆಯ ಅಜೆಂಡಾ ಏನಾಗಿತ್ತು? ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಬದಲಾವಣೆಗೆ ಇವರೆಲ್ಲರೂ ಕೂಡ ಒಂದಾಗಿರೋದ? ಸಭೆ ಆಯಿತು, ಈಗ ದೆಹಲಿ ಯಾತ್ರೆಗೆ ಶಾಸಕರು ಸಜ್ಜಾಗಿದ್ದಾರೆ. ಹೈಕಮಾಂಡ್ ಭೇಟಿಗೆ ಲಿಂಗಾಯತ ಶಾಸಕರು ನಿರ್ಧಾರ ಮಾಡಿದ್ದಾರೆ. ಈಶ್ವರ ಖಂಡ್ರೆ ನೇತೃತ್ವದಲ್ಲಿ ಶಾಸಕರು ದೆಹಲಿಗೆ ತೆರಳಿದ್ದಾರೆ. ಕೆಪಿಸಿಸಿ ಅಧ್ಯಕ್ಷ ಹುದ್ದೆ ಲಿಂಗಾಯತರಿಗೆ ಕೊಡಬೇಕು ಅನ್ನೋದು ಅವರ ಒತ್ತಾಯ. ಆ ಒತ್ತಾಯವನ್ನ ಹೈಕಮಾಂಡ್ ಮುಂದೆ ಮಾಡೋರಿದ್ದಾರೆ ಈ ಶಾಸಕರುಗಳು. ವೀರಶೈವ ಲಿಂಗಾಯತ ಮೀಸಲಾತಿಯ ಬಗ್ಗೆಯೂ ಕೂಡ ಚರ್ಚೆ ಮಾಡುವಂತಹ ನಿರ್ಧಾರಕ್ಕೆ ಬಂದಿದ್ದಾರೆ. ಲಿಂಗಾಯತ ಶಾಸಕರ ಸಭೆ ತಪ್ಪೇನು ಅಂತ ಸಚಿವ ಎಂಬಿ ಪಾಟೀಲ್ ಅವರು ಕೇಳಿದ್ದಾರೆ. ಡಿಕೆ ಶಿವಕುಮಾರ್ ಕೆಳಗಿಳಿದ್ರೆ ಪಟ್ಟಕ್ಕೇರಲು ಲಿಂಗಾಯತ ಶಾಸಕರು ತಂತ್ರವನ್ನ ಹೆಣೆದಿದ್ದಾರೆ. ಆ ತಂತ್ರದ ಭಾಗವಾಗಿ ಸಭೆ ಮಾಡಿದ್ರು. ಲಿಂಗಾಯತ ಶಾಸಕರೆಲ್ಲರೂ ಕೂಡ ಈ ಸಭೆಯಲ್ಲಿ ಭಾಗಿಯಾಗಿದ್ರು. ಡಿಸಿಎಂ ಡಿಕೆ ಶಿವಕುಮಾರ್ ಅವರನ್ನ ಬದಲಾಯಿಸಿದ್ರೆ, ಕೆಪಿಸಿಸಿ ಅಧ್ಯಕ್ಷ ಹುದ್ದೆಯಿಂದ ಕೆಳಗಿಳಿಸಿದ್ರೆ ಆ ಹುದ್ದೆ ಲಿಂಗಾಯತ ಸಮುದಾಯಕ್ಕೇನೆ ಸಿಗಬೇಕು ಅನ್ನುವಂತಹ ಒತ್ತಾಯವನ್ನ ಮಾಡೋರಿದ್ದಾರೆ ಲಿಂಗಾಯತ ಶಾಸಕರು. ಹಾಗಾಗಿ ಹೈಕಮಾಂಡ್ ಮುಂದೆ ಪೆರೇಡ್ ಕೂಡ ಮಾಡಲಿದ್ದಾರೆ. ಹೈಕಮಾಂಡ್ ಭೇಟಿಗೆ ಅಂತ ದೆಹಲಿ ಯಾತ್ರೆಗೂ ಕೂಡ ಶಾಸಕರು ಸಜ್ಜಾಗಿದ್ದಾರೆ. ಮತ್ತೊಂದ್ ಕಡೆ ಸಚಿವ ಎಂಬಿ ಪಾಟೀಲ್ ಅವರು ಹೇಳ್ತಾರೆ, ಈ ಸಭೆ ಮಾಡಿದ್ರಿಂದ ತಪ್ಪೇನು ಅಂತ. ಇದರ ಜೊತೆಗೆ ವೀರಶೈವ ಲಿಂಗಾಯತ ಮೀಸಲಾತಿ ಬಗ್ಗೆಯೂ ಕೂಡ ಚರ್ಚೆ ಆಗಿದೆ. ಆ ಬಗ್ಗೆಯೂ ಕೂಡ ನಿರ್ಧಾರಕ್ಕೆ ಬರಲಾಗಿದೆ. ಸಭೆ ಮಾಡಬಹುದು, ತಪ್ಪೇನಿದೆ? ಯಾಕಂದ್ರೆ ನಮ್ಮಲ್ಲಿ ಸಾಕಷ್ಟು ಲಿಂಗಾಯತರಲ್ಲೂ ಕೂಡ ಸಮಸ್ಯೆಗಳಿದಾವೆ. ನಮ್ಮಲ್ಲಿ ಮೀಸಲಾತಿ ಸಮಸ್ಯೆ ಇದೆ, ಉದ್ಯೋಗದಲ್ಲಿ ಮೀಸಲಾತಿ ಕೊಡ್ಬೇಕು, ಉಪಪಂಗಡಗಳು ಎಲ್ಲಾನು ಕೂಡ ಬೇರೆ ಬೇರೆ ಕೇಳ್ತಾ ಇದಾವೆ. ಬಸವಣ್ಣವ್ರನ್ನ ಸಾಂಸ್ಕೃತಿಕ ನಾಯಕ ಮಾಡಲಿಕ್ಕೆ ಆದ್ಮೇಲೆ ನಾವು ಮುಖ್ಯಮಂತ್ರಿಗಳಿಗೆ ಎಲ್ಲರೂ ಹೋಗಿ ಭೇಟಿ ಆಗಿದ್ದೀವಿ. ಎಲ್ಲ ಶ್ರೀಗಳು, ಶಾಸಕರು, ಎಲ್ಲರೂ ಮಂತ್ರಿಗಳು ಎಲ್ಲ ಕೂಡ ಹೋಗಿ ಅಲ್ಲಿ ಅಕ್ಷರಧಾಮ್ ತರ ಒಂದು ಬಜೆಟ್ ಅನ್ನು ಅನೌನ್ಸ್ ಮಾಡಿದ್ದಾರೆ, ಅದಕ್ಕೊಂದು ಕಮಿಟಿಯನ್ನ. ಮತ್ತು ವಚನ ವಿಶ್ವವಿದ್ಯಾಲಯನ ನಮ್ಮ ಬಸವ ಕಲ್ಯಾಣದಲ್ಲಿ ಅನುಭವ ಮಂಟಪದಲ್ಲಿ ಕೇಳಿದೀವಿ. ಜೀರ್ಣೋದ್ಧಾರ ಆಗ್ಬೇಕು, ಎಲ್ಲ ಸಣ್ಣ ಸಂಸ್ಕೃತಿ ಕೇಳಿದೀವಿ. ನಮ್ಮ ಸಮಸ್ಯೆಗಳಿಗೆ ನಾವು ಕುಡಿದ ತಪ್ಪೇನಿದೆ ಅಂತ ನಾನು ಹೇಳಿದ್ದೀನಿ. ಪಡ್ಕೊಂಡ್ರೆ ಅದನ್ನ ನಿಮ್ಗೆ ಏನೇ ಸೀದಾ ಹೇಳಿದ್ರು ಕೂಡ ಅದಕ್ಕೆ ರಾಜಕೀಯವಾಗಿ ಹಚ್ತೀರಿ ನೀವು. ತಪ್ಪೇನಿಲ್ಲ, ಅದರಂತೆ ಎಲ್ಲಾ ಸಮುದಾಯಗಳು ಕೂಡಿದ್ರು ತಪ್ಪೇನಿಲ್ಲ ಅಂತ ಹೇಳಿದ್ರಿ. ಪೂರ್ತಿ ನೋಡ್ರಿ ನೀವು. ಒಕ್ಕಲಿಗರು ಸೇರಿದ್ರು ತಪ್ಪಿಲ್ಲ, ಲಿಂಗಾಯತರು ಸೇರಿದ್ರು ತಪ್ಪಿಲ್ಲ, ದಲಿತರು ಸೇರಿದ್ರು ತಪ್ಪಿಲ್ಲ, ಹಿಂದುಳಿದವರು ಸೇರಿದ್ರು ತಪ್ಪಿಲ್ಲ, ನಾಯಕರುಗಳು ಸೇರಿದ್ರು ತಪ್ಪಿಲ್ಲ. ಆಮೇಲೆ ನೀವು ರಾಜಕೀಯಕ್ಕೆ ಹೋಗಿಸ್ತೀರ ಅದನ್ನು ಹೇಳಿದೀನಿ. ಕುರ್ಚಿ ಖಾಲಿ ಇಲ್ಲ. ಮತ್ತು ನಮ್ಮ ಪಕ್ಷದಲ್ಲಿ ಹೈಕಮಾಂಡ್ ಈ ಬಗ್ಗೆ ಇನ್ಫಾರ್ಮೇಶನ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಾರುತೇಶ್. ಇದೀಗ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ಮಾರುತೇಶ್, ನಮ್ಮ ರಾಜ್ಯದಲ್ಲಿ ಈಗ ಟಾಕ್ ಆಫ್ ದ ಪಾರ್ಟಿ ಯಾವುದು ಅಂತಂದ್ರೆ ಅದು ನೋ ಡೌಟ್ ಕಾಂಗ್ರೆಸ್ ಪಕ್ಷ. ಪ್ರತಿ ದಿನವೂ ಕೂಡ ಒಂದೊಂದು ಡೆವಲಪ್ಮೆಂಟ್ ಕಾಂಗ್ರೆಸ್ ಪಾರ್ಟಿಯಲ್ಲಿ ಆಗ್ತಾ ಇದೆ. ಸೊ ಈಗ ಲಿಂಗಾಯತ ಶಾಸಕರ ಸಭೆ, ಈಶ್ವರ್ ಖಂಡ್ರೆ ಅವರ ನೇತೃತ್ವದಲ್ಲಿ ಆದಂತಹ ಸಭೆ. ಸೊ ಆ ಸಭೆಯಲ್ಲಿ ಪ್ರಮುಖವಾಗಿ ಏನೆಲ್ಲ ಚರ್ಚೆಗೆ ಬರಲಾಯಿತು, ಏನ್ ನಿರ್ಧಾರಕ್ಕೆ ಬರಲಾಯಿತು, ಜೊತೆಗೆ ದೆಹಲಿಗೂ ಕೂಡ ಇವ್ರು ಹೋಗೋರಿದ್ದಾರಾ, ಹೇಗೆ? ವೀಣಾ, ಕಳೆದ ಗುರುವಾರ ನಡೆದಂತಹ ಸಭೆಯಲ್ಲಿ ಸುಮಾರು 21 ಜನ ಲಿಂಗಾಯತ ಸಮುದಾಯದ ಶಾಸಕರು ಎಲ್ಲರೂ ಕೂಡ ಈಶ್ವರ್ ಖಂಡ್ರೆ ಅವರ ನೇತೃತ್ವದಲ್ಲಿ ಒಂದು ಖಾಸಗಿ ಹೋಟೆಲ್ನಲ್ಲಿ ಸಭೆ ನಡೆಸಿದ್ದಾರೆ. ಸಭೆಯಲ್ಲಿ ಹಲವು ವಿಚಾರಗಳು ಅಂದರೆ ಸಮುದಾಯದ ಸಮಸ್ಯೆಗಳು, ಜೊತೆಗೆ ಸದ್ಯಕ್ಕೆ ರಾಜ್ಯದಲ್ಲಿ ಕಾಂಗ್ರೆಸ್ನಲ್ಲಿ ಆಗ್ತಾ ಇರುವಂತಹ ರಾಜಕೀಯ ಬೆಳವಣಿಗೆಗಳ ಹಿನ್ನೆಲೆಯಲ್ಲಿ ಅವಕಾಶಗಳು ಸಿಕ್ಕಾಗ ಅದನ್ನು ಕ್ಲೈಮ್ ಮಾಡುವಂಥ ಸಲುವಾಗಿ ನಾವೆಲ್ಲ ಒಗ್ಗಟ್ಟಾಗಿ ಇರಬೇಕು ಅನ್ನುವಂಥ ಮೆಸೇಜನ್ನು ಕೂಡ ಆ ಒಂದು ಸಭೆಯಿಂದ ಪಾಸ್ ಮಾಡಲಾಗಿದೆ. ಈಶ್ವರ್ ಖಂಡ್ರೆ ಅವರ ನೇತೃತ್ವದಲ್ಲಿ ನಡೆದಂಥ ಈ ಸಭೆಯಲ್ಲಿ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆಯ ಬಗ್ಗೆಯೂ ಕೂಡ ಗಂಭೀರ ಚರ್ಚೆಗಳು ನಡೆದಿದ್ದಾವೆ. ಒಂದು ವೇಳೆ ಹೈಕಮಾಂಡ್ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆಗೆ ಮುಂದಾದರೆ ಲಿಂಗಾಯತ ಸಮುದಾಯಕ್ಕೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನವನ್ನು ಕೊಡಬೇಕು ಅನ್ನುವಂಥ ಒತ್ತಾಯವನ್ನು ಮಾಡಬೇಕು ಅನ್ನುವಂಥ ತೀರ್ಮಾನವನ್ನು ಕೂಡ ತೆಗೆದುಕೊಳ್ಳಲಾಗಿದೆ. ಹೀಗಾಗಿ ಲಿಂಗಾಯತ ಸಮುದಾಯದ ಶಾಸಕರ ನಿಯೋಗ ಹೈಕಮಾಂಡ್ಗೂ ತೆರಳಿ ಈ ವಿಚಾರವನ್ನು ಮನವರಿಕೆ ಮಾಡಿಕೊಡ್ಬೇಕು ಅನ್ನುವಂಥ ತೀರ್ಮಾನವನ್ನು ಕೂಡ ಸಭೆಯಲ್ಲಿ ತೆಗೆದುಕೊಳ್ಳಲಾಗಿದೆ. ಇದರ ಜೊತೆಗೆ ಸಮುದಾಯದ ಮೀಸಲಾತಿ ವಿಚಾರದ ಬಗ್ಗೆಯೂ ಕೂಡ ಚರ್ಚೆ ನಡೆದಿದೆ. ಕೇಂದ್ರಕ್ಕೂ ಕೂಡ ಭೇಟಿ ನೀಡಿ ಅಲ್ಲಿ
ಹಿಂದುಳಿದ ವರ್ಗಗಳಿಗೆ ವೀರಶೈವ ಲಿಂಗಾಯತ ಸಮುದಾಯದ ಕೆಲ ಸಮುದಾಯಗಳು ಅಂದರೆ ಹಿಂದುಳಿದಿರ್ತಕ್ಕಂಥ ಸಮುದಾಯಗಳೇನಿದ್ದಾವೆ ಅಥವಾ ಉಪಜಾತಿಗಳೇನಿದ್ದಾವೆ ಅವನ್ನ ಹಿಂದುಳಿದ ವರ್ಗಕ್ಕೆ ಸೇರಿಸಬೇಕು ಅನ್ನುವಂಥ ಡಿಮಾಂಡನ್ನು ಕೂಡ ಮಾಡಬೇಕು ಅನ್ನುವಂಥ ಚರ್ಚೆಗಳು ನಡೆದಿದ್ದಾವೆ. ಸೊ ಈಗ ಅದೆಲ್ಲದರ ಹೊರತಾಗಿಯೂ ಕೂಡ ನೋಡೋದಾದರೆ ಸದ್ಯ ಕಾಂಗ್ರೆಸ್ನಲ್ಲಿ ಸಮುದಾಯವಾರು ಸಭೆಗಳು ಹೆಚ್ಚಾಗ್ತಾ ಇದ್ದಾವೆ. SC ಸಮುದಾಯದವರು ಸಭೆ ಸೇರಿದ್ರು, ST ಸಮುದಾಯದವರು ಸ್ವಾಮೀಜಿಯ ನೇತೃತ್ವದಲ್ಲಿ ಸತೀಶ್ ಜಾರಕಿಹೊಳಿ ನಿವಾಸದಲ್ಲಿ ಸಭೆ ಸೇರಿದ್ರು. ಈಗ ಈಶ್ವರ್ ಖಂಡ್ರೆ ಅವರ ನೇತೃತ್ವದಲ್ಲೂ ಕೂಡ ಸಭೆ ನಡೆದಿದೆ. ಅಂದರೆ ಅಧಿಕಾರದ ಹಸ್ತಾಂತರ ವಿಚಾರ ಇರ್ಬೋದು, ಅಧಿಕಾರದ ಬದಲಾವಣೆ ವಿಚಾರಗಳಿರ್ಬೋದು, ಈ ಎಲ್ಲ ಬೆಳವಣಿಗೆಗಳು ಶುರುವಾಗ್ತಾ ಇದ್ದ ಹಾಗೆ ಸಮುದಾಯಗಳ ಒಗ್ಗೂಡುವಿಕೆಗಳು ಹೆಚ್ಚಾಗ್ತಾ ಇರೋದನ್ನ ಕಾಂಗ್ರೆಸ್ನಲ್ಲಿ ಗಮನಿಸಬಹುದು. ಇದು ಏನು ಮೆಸೇಜನ್ನು ಪಾಸ್ ಮಾಡ್ತಾ ಇದ್ದಾವೆ ಅಂದರೆ, ನಾವೆಲ್ಲ ಒಗ್ಗಟ್ಟಾಗಿ ಇದ್ದಂಥ ಸಂದರ್ಭದಲ್ಲಿ ಈ ಬದಲಾವಣೆ ವಿಚಾರಗಳು ಬರ್ಬೋದು, ಅಧಿಕಾರದ ಅಥವಾ ಹುದ್ದೆಯ ವಿಚಾರ ಬರ್ಬೋದು, ನಾವೆಲ್ಲ ಒಗ್ಗೂಡಿದ್ರೆ ಮಾತ್ರ ಕ್ಲೈಮ್ ಮಾಡಲಿಕ್ಕೆ ಸಾಧ್ಯ ಅನ್ನುವಂತಹ ವಸ್ತುಸ್ಥಿತಿ ಮತ್ತು ವಾಸ್ತವ ಎಲ್ಲ ಸಮುದಾಯಗಳಿಗೂ ಅರ್ಥ ಆದಂತೆ ಕಾಣಿಸ್ತಾ ಇದೆ. ಹಾಗಾಗಿನೇ ಸಮುದಾಯಗಳ ಒಗ್ಗೂಡುವಿಕೆ ಹೆಚ್ಚಾಗ್ತಾ ಇದೆ, ಸಮುದಾಯಗಳ ಸಭೆಗಳು ಕೂಡ ಜಾಸ್ತಿ ಆಗ್ತಾ ಇದ್ದಾವೆ. ಈ ಸಮುದಾಯಗಳು ಅಧಿಕಾರದ ಹಂಚಿಕೆ ವಿಚಾರ ಬಂದಾಗ ಯಾರ ಪರವಾಗಿ ನಿಂತ್ಕೊಳ್ತಾವೆ, ಯಾರ ಪರವಾಗಿ ನಿಲ್ತಾರೆ ಅನ್ನೋದೇ ಸದ್ಯಕ್ಕಿರುವಂತಹ ಪ್ರಶ್ನೆ. ಲಿಂಗಾಯತ ಸಮುದಾಯದಲ್ಲಿ ಈಶ್ವರ್ ಖಂಡ್ರೆ ಅವರ ನೇತೃತ್ವದಲ್ಲಿ ನಡೆದಂಥ ಸಭೆಯಲ್ಲಿ ಸುಮಾರು 21 ಜನ ಶಾಸಕರು ಬಂದಿದ್ರು. ಎಲ್ಲರೂ ಕೂಡ ಈಶ್ವರ್ ಖಂಡ್ರೆ ಅವರ ಮಾರ್ಗದರ್ಶನ ಮತ್ತು ಅವರ ನಿರ್ದೇಶನದ ಮೇಲೆ ಮುನ್ನಡೆಯೋಣ ಅನ್ನುವಂಥ ತೀರ್ಮಾನವನ್ನು ಕೂಡ ತೆಗೆದುಕೊಳ್ಳಲಾಗಿದೆ. ಹೀಗಾಗಿ KPCC ಅಧ್ಯಕ್ಷರ ಬದಲಾವಣೆ ಆದರೆ ಲಿಂಗಾಯತ ಸಮುದಾಯಕ್ಕೆ ತೆಗೆದುಕೊಳ್ಳಿ, ನಾವು ನಿಮ್ಮ ಜೊತೆಗೆ ನಿಲ್ತೀವಿ ಅನ್ನುವಂಥ ಮಾತನ್ನು ಕೂಡ ಸಭೆಯಲ್ಲಿ ಈಶ್ವರ್ ಖಂಡ್ರೆ ಅವರಿಗೆ ಕೆಲ ಲಿಂಗಾಯತ ಶಾಸಕರು ನಾವು ನಿಮ್ಮ ಬೆನ್ನೆಲುಬಾಗಿ ನಿಂತ್ಕೊಳ್ತೀವಿ ಅನ್ನುವಂಥ ಮಾತನ್ನು ಕೂಡ ಹೇಳಿದ್ದಾರೆ. ಹೀಗಾಗಿ ಲಿಂಗಾಯತ ಸಮುದಾಯದ ಈ ಸಭೆ ರಾಜ್ಯ ರಾಜಕಾರಣದಲ್ಲಿ ಬಹಳ ಒಂದು ಮಹತ್ವವನ್ನು ಪಡೆದುಕೊಂಡಿದೆ. ಯಾಕಂದ್ರೆ 34 ಜನ ಲಿಂಗಾಯತ ಶಾಸಕರು ಕಾಂಗ್ರೆಸ್ನಿಂದ ಆಯ್ಕೆಯಾಗಿದ್ದಾರೆ. ಲಿಂಗಾಯತರಿಗೆ ಅಧಿಕಾರ ಸಿಕ್ಕಿಲ್ಲ ಅನ್ನುವಂಥ ಕೂಗಿನ ನಡುವೆ KPCC ಅಧ್ಯಕ್ಷರ ಬದಲಾವಣೆಯಾದರೆ ಅದನ್ನು ಪಡಿಬೇಕು ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಬಹಳ ಗಂಭೀರ ಚರ್ಚೆಗಳು ನಡೆದಿದ್ದಾವೆ. ಹಾಗಾಗಿನೇ ಈ ಸಭೆಗಳು ಅತ್ಯಂತ ಮಹತ್ವವನ್ನು ಪಡೆದುಕೊಳ್ತಾ ಇದ್ದಾವೆ. ವೀಣಾ, ಎಸ್, ಥ್ಯಾಂಕ್ ಯು ಮಾರುತೇಶ್ ನಿಮ್ಮೆಲ್ಲ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.